ಒಂದು ಸುಂದರ ಸಮಾರಂಭದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕಿತ್ತೂರಿನ ಪರಮ ಪೂಜ್ಯರ ಪಾದಗಳಿಗೆ ಹಣಿ ಮಣಿದು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಕಿತ್ತೂರು ಠಾಣೆಯ CPI ಆದಂಥ ಶಿವಾನಂದ ಸರ್ ಗುಡಗನಟ್ಟಿ ಅವರೇ, ಹಂಪನರ್ ಸರ್ ಅವರೇ, ದೊಡ್ಡವಾಡ PSI ಅವರೇ, ನೂತನವಾಗಿ ಆಗಮಿಸತಕ್ಕಂಥ ಕಿತ್ತೂರು ಠಾಣೆಯ PSI ಆದಂಥ ಶ್ರೀ ಭರತ್ ಎಸ್ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಕಿತ್ತೂರು ತಾಲೂಕಿನ ಸಮಸ್ತ ನನ್ನ ಆತ್ಮೀಯ ಪಕ್ಷಾತೀತ ಎಲ್ಲ ಸ್ನೇಹಿತರೇ, ಹಿರಿಯರೇ, ಬಹಳ ಒಳ್ಳೆಯ ಸಮಾರಂಭದಲ್ಲಿ ನೀವೆಲ್ಲ ಸೇರಿದ್ದೀವಿ. 2 ವರ್ಷ 11 ತಿಂಗಳ ಕಾಲ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ PSI ಆಗಿ ಸೇವೆಯನ್ನು ಸಲ್ಲಿಸಿ ಇವತ್ತ ಗರಗ ಪೊಲೀಸ್ ಸ್ಟೇಷನ್ಗೆ ಹೋದಂತ PSI ಅವ್ರನ್ನ ಬೀಳ್ಕೊಡುವಂತ ಸಮಾರಂಭ. ಅದರ ಜೊತೆಗೆ ಕಿತ್ತೂರು ಪೊಲೀಸ್ ಠಾಣೆಗೆ ಹೊಸದಾಗಿ ಬಂದಂತ ಅಗದಿ ಯುವಕರಾದಂತ ಎಸ್ ಭರತ್ ಸರ್ ಅವರ ಒಂದು ಸ್ವಾಗತದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸೇರಿದ್ದೀವಿ. ಮೊದಲಿಗೆ ನಾನು ಹೇಳೋದೇನಂತಂದ್ರ, ಪೊಲೀಸ್ ಇಲಾಖೆನ ಅಂದ್ರೆ ಎಲ್ಲರಿಗೂ ಒಂದು ಕಂಟಕದ ವಿಷಯ. ಇಂಥ ವಿಷಯದೊಳಗ ಒಬ್ಬ ಕಿತ್ತೂರಿನ PSI ಅವರು ವರ್ಗಾವಣೆಗೊಂಡು ಬೇರೆ ಕಡೆ ಹೋದಂತ ಸಂದರ್ಭದೊಳಗ ಇಷ್ಟೊಂದು ಪ್ರೀತಿ ಅಭಿಮಾನದಿಂದ ನೀವೆಲ್ಲ ಬಂದಿದ್ದನ್ನು ನೋಡಿದ್ರೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದ್ದಾರೆ. ಯಾಕೆ ಸಂತೋಷ ಅಂತಂದ್ರೆ, ಇವತ್ತು ಬಂದಂತ PSI ಅವರು ರಾತ್ರಿ ಫೋನ್ ಮಾಡಿ ತಮ್ಮ ಫ್ರೆಂಡ್ಸಿಗೆ ಹೇಳ್ತಾರೆ, ಇಲ್ಲಪ್ಪ ನಾನು ಹೋದಂತ ಸ್ಟೇಷನ್ ಹೆಂಗದ ಅಂತಂದ್ರೆ ಅಲ್ಲಿ ಜನ ನೋಡಿದ್ರೆ ನಾವು ಪೊಲೀಸರವ್ರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡಿರ್ತೇವೋ, ಎಷ್ಟು ಕೆಲಸ ಮಾಡಿರ್ತೇವೋ ಗೊತ್ತಿಲ್ಲ, ಆದ್ರೆ ಕಿತ್ತೂರಿನ ಜನ ಒಬ್ಬ PSI ವರ್ಗಾವಣೆಗೊಂಡಂತ PSI ನ ಒಂದು ಬೀಳ್ಕೊಡಕ್ಕೆ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಿದ್ರು ಅಂತ ಹೇಳಿ ಇವತ್ತು ಅವ್ರು ಹೇಳುವಂತ ಕೆಲಸವನ್ನ ನೀವೆಲ್ಲ ಮಾಡಿದಕ್ಕೆ ನನ್ನ ವೈಯಕ್ತಿಕವಾದಂತ ಅಭಿನಂದನೆ ನಾನು ನಿಮ್ಗೆ ಮೊದಲು ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ಬಂಧುಗಳೇ, ಕಿತ್ತೂರು ಸ್ಟೇಷನ್ ಒಳಗ ಇವತ್ತ ಗುಡಗನಟ್ಟಿ ಸಾಹೇಬರು ಮತ್ತು ಗಂಗೋಳ್ ಸಾಹೇಬರು ಹೆಂಗಂತಂದ್ರ ಅವರಿಬ್ರು ಸಂಖ್ಯಾಬಾಳ ಇದ್ದಂಗ. ಅವ್ರು ನಾನು 2005-6 ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ದಾಗ ಗುಡಗನಟ್ಟಿ ಸಾಹೇಬರು ಮತ್ತು ಗಂಗೋಳ್ ಸಾಹೇಬ್ರು ಇಬ್ರು ಟೀಚರ್ ಇದ್ರು. ಅವ್ರು ಯಾಕೆ ಇಷ್ಟು ಚಂದ ಆಡಳಿತ ಮಾಡ್ತಾರಂತ ಹೇಳಕ್ ಒಂದು ಉದಾಹರಣೆ ಅಂದ್ರ, ನಾವು ಮನ್ಯಾಗ ಒಬ್ಬಿಬ್ಬರು ಮಕ್ಕಳು ನಮ್ಗೆ ಸುಮ್ಮನೆ ಕುಂದಿರ್ಸಕ್ ಆಗುದಿಲ್ಲ, ಆದ್ರೆ ಶಾಲೆ ಒಳಗ 100 ಮಕ್ಕಳನ್ನ ಸುಮ್ಮನೆ ಕುಂದಿರ್ಸಿದ್ರು, ರೂಢ ಇದ್ದದಕ್ಕೆ ನಮ್ನೆಲ್ಲ ಸುಮ್ಮನೆ ಕುಂದಿರ್ತಾರ ಅವ್ರು. ಇವತ್ತು ಹಿರಿಯತನ ಮಾಡೋದು ಯಾಕಂತಂದ್ರೆ ಸಣ್ಣ ಮಕ್ಕಳಿಗೆ ಎಂತ ತೊಂದರೆ ಇದ್ರು, ಎಂತ ಕಷ್ಟ ಇದ್ರು ಅವ್ರನ್ನ ಸಮಾಧಾನ ಮಾಡಿ ಬಂದಂತ ವ್ಯಕ್ತಿಗಳು ಇಬ್ರು. ಅದಕ್ಕೆ ಈಗ ನಾವು ತಿಳುವಳಿಕೆಂತ ದೊಡ್ಡವ್ರನ್ನ ಸಮಾಧಾನ ಮಾಡೋದು ಅವ್ರಿಗೇನು ದೊಡ್ಡ ಮಾತಲ್ಲ. ದಯವಿಟ್ಟು ಬಂಧುಗಳೇ, ಬಹಳ ಒಳ್ಳೆಯ ಸೇವೆಯನ್ನ ಕಿತ್ತೂರು ಸ್ಟೇಷನ್ ಪ್ರವೀಣ್ ಸರ್ ಮತ್ತು ನಮ್ಮ ಗುಡಗನಟ್ಟಿ ಸಾಹೇಬರು ಬಹಳ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಒಳ್ಳೆಯ ಸೇವೆ ಯಾಕಂತಂದ್ರೆ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಏನೇನು ಒಯ್ಯೋದಿಲ್ಲ, ನಾವು ಒಯ್ಯೋದು ಏನಂತಂದ್ರೆ ಒಳ್ಳೆಯದು ಕೆಟ್ಟದ್ದು. ಅವ್ರು ಒಳ್ಳೆಯವರು ಅದಾರ ಅಂತನ ನೀವೆಲ್ಲ ಬಂದಿದ್ದೀವಿ, ಆದ್ರೆ ಕೆಟ್ಟ ಅದಾರ ಅಂತಂದ್ರೆ ನಾವು ಯಾವ ಒಬ್ಬ ಸರಿಯಾಗಿ ಕಾಯ್ತಿರ್ಕಿಲ್ಲ. ಆದ್ರೆ ದೇವರ ಅವಕಾಶ ಮಾತ್ರ ಒಮ್ಮೆ ಕೊಡ್ತಾನೆ. ನಾವು ಅಚಾನಕ್ ಆಗಿ ಹುಟ್ಟಿ ಬಿಟ್ಟಿದ್ದೀವಿ ಭೂಮಿ ಮೇಲೆ, ಎಲ್ಲರಿಗೂ ಒಂದೊಂದರ ಅವಕಾಶ ಕೊಟ್ಟಾಗ ಆ ಅವಕಾಶವನ್ನ ಉಪಯೋಗ ಮಾಡ್ಕೊಂಡ ನಾಡಿನಲ್ಲಿ ಜನತೆ ನೆನೆಸೋ ರೀತಿಯೊಳಗೆ ನಾವು ನಡಿಬೇಕನ್ನುವಂತ ಒಂದು ವಿಚಾರನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತ ಅವರಿಗೆ ಅಧಿಕಾರದ ಭಾಗ್ಯವನ್ನ ದೇವರು ಕೊಟ್ಟಿದ್ದಾನ, ಇನ್ನೊಬ್ಬರಿಗೆ ನಮ್ಮಂತವ್ರಿಗೆ ಒಂದೊಂದು ಭಾಗ್ಯ ಕೊಟ್ಟಿರ್ತಾನ. ಅವರ ಅಧಿಕಾರದೊಳಗ ಜನರ ಸೇವೆ ಮಾಡಿ, ಜನರ ಪ್ರೀತಿಯನ್ನ ಗಳಿಸಿ, ಜನರ ಕಷ್ಟ ಸುಖಗಳಿಗೆ ಅವರು ಭಾಗಿಯಾಗಿ ಇವತ್ತು ತಮ್ಮ ಹೆಸರುಗಳನ್ನು ಗಳಿಸ್ಕೊತಾ ಇದ್ದಾರೆ. ನಮಗೂ ಒಂದೊಂದು ಅವಕಾಶ ಕೊಟ್ಟಿರ್ತಾನೆ, ನಮಗೂ ರಾಜಕೀಯ ಮಾಡ್ರಿ ಅಂತೇಳಿ ದೇವರೊಂದು ಆಶೀರ್ವಾದ ಮಾಡಿರ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕಂತಂದ್ರ, ನಾವು ಕೂಡ 4 ಜನ ನೆನೆಸುವಂತ ಕೆಲಸವನ್ನು ಮಾಡ್ಬೇಕು. ಅದನ್ನು ಬಿಟ್ಕೊಂಡು ದೇವರ ರಾಜಕೀಯ ಅವಕಾಶ ಕೊಟ್ಟಾನಂತೇಳಿ ಅವನವನು ದಿನ ರೊಕ್ಕ ಹೊಡೆದ ಬರೀ ರೊಕ್ಕ ಮಾಡೋದಲ್ಲ. ಯಾಕಂದ್ರೆ ನಾವೇನಾದ್ರೂ ಸತ್ರ ನಾವೆಲ್ಲ ಇಲ್ಲೇ ಬಿಟ್ಟು ಹೋಗುವಾಗ ಒಂದೇ ಒಯ್ದು ಚಲೋ ಕೆಟ್ಟ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ರಾಜಕಾರಣ ಮಾಡುವಂತ ಸಂದರ್ಭದೊಳಗ ಈ ಬ್ಯಾಲೆನ್ಸಿಂಗ್ ಏನೈತಲ್ಲ, 2 ಹೆಗಲ ದಂಡಿ ಮ್ಯಾಗ ಕಾಲು ಇಡುದು ದಯವಿಟ್ಟು ಅಂತ ಬಿಡ್ಬೇಕು. ಇವತ್ತ ಪ್ರವೀಣ್ ಗಂಗೋಳ್ ಸರ್ ಇರ್ಬೋದು, ಗುಡಗನಟ್ಟಿ ಸರ್ ಇರ್ಬೋದು, ಇವತ್ತು ಬ್ಯಾಲೆನ್ಸಿಂಗ್ ಮಾಡದೇ ಇದ್ದದಕ್ಕೆ ಒಳ್ಳೆಯವರಾಗಿದ್ದಾರೆ.
ಇವತ್ತು ಎಲ್ಲಾ ಪಕ್ಷದವರು ಅವ್ರನ್ನ ಕಾಡ್ತಾರೆ, ಬಿಜೆಪಿ ಅವರು ಕಾಡ್ತಾರೆ, ಕಾಂಗ್ರೆಸ್ ಅವರು ಕಾಡ್ತಾರೆ, ಸಾಮಾನ್ಯ ಜನರು ಕಾಡ್ತಾರೆ. ಆದ್ರೆ ತಮ್ಮ ಒಂದು ಒಳ್ಳೆಯ ಆಡಳಿತವನ್ನು ಅವರು ಕೊಟ್ಟದ್ದಕ್ಕೆ ಇವತ್ತ ಬಹಳ ಮನ್ನಣೆಯನ್ನು ಪಡೆದಿದ್ದಾರೆ. ದಯವಿಟ್ಟು ಸರ್ ಇವತ್ತ ಪ್ರವೀಣ್ ಸರ್ಗೆ ಯಾವ ರೀತಿ ನೀವು ಮಾರ್ಗದರ್ಶನ ಮಾಡಿದಿರಲ್ಲ ಅದೇ ರೀತಿ ಇವತ್ತು ಭರತ್ ಸರ್ಗೂ ಕೂಡ ಮಾರ್ಗದರ್ಶನವನ್ನು ತಾವು ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಯಾಕಂದ್ರೆ ಕಿತ್ತೂರು ಕ್ಷೇತ್ರದ ಜನ ಬಹಳ ಒಳ್ಳೆಯವರಿದ್ದಾರೆ. ಇವತ್ತು ನಾವು ನೀವು ನೆನೆಸ್ಬೇಕಾಗತ್ತೆ. ಯಾಕಂದ್ರೆ ನಾವು ರಾಜಕೀಯ ಮಾಡುವಂತ ಸಂದರ್ಭದೊಳಗೆ ಸಾಮಾನ್ಯ ಜನ ಎಷ್ಟೋ ಕೆಲಸ ಕಾರ್ಯಗಳನ್ನ ಹೇಳ್ತಿರ್ತಾರೆ. ನಮಗೆ ಹೇಳುವಂತ ಸಂದರ್ಭದೊಳಗ ನನ್ನ ಅಂದಾಜು ನಾನು 99% ಸ್ಟೇಷನ್ ಹೋಗೇನಿಲ್ಲ, 1% ಅಷ್ಟೇ ಹೋಗ್ಬೋದು. ಬರೀ ಫೋನ್ ಮುಖಾಂತರ ಹೇಳಿದಾಗ ನೀವು ನಮ್ಮ ಎಲ್ಲ ಕೆಲಸಗಳನ್ನ ಮಾಡಿಕೊಟ್ಟಿದ್ದೀರಿ. ನಾನು ಇವತ್ತು ಈ ಸಂದರ್ಭದಾಗ ವೇದಿಕೆ ಮೇಲೆ ನಿಂತು ಹೇಳಲಿಕ್ಕೆ ನನಗೆ ಬೆಚ್ಚಿಗೆ ಏನಂತಂದ್ರೆ, ನಾನು ಯಾವತ್ತೂ ಕೂಡ ಒಂದು ಇಲ್ಲೀಗಲ್ ಕೆಲಸನೂ ಅವ್ರಿಗೆ ಹೇಳಕ್ ಹೋಗಿಲ್ಲ. ನಿಜವಾದ ಮನುಷ್ಯ ಹೇಳಲಿಕ್ಕೂ ಹೋಗ್ಬಾರ್ದು. ಅದನ್ನು ದಯವಿಟ್ಟು ನೀವೇನು ನಮ್ಗೆ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರಿ, ಬರುವಂತ ದಿನದೊಳಗ ನಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಜೊತೆ ಸದಾ ಹೀಗೆ ಇರುತ್ತೆ. ಮುಂಬರುವ ದಿನದೊಳಗ ಮತ್ತೆ ಪ್ರವೀಣ್ ಗಂಗೋಳ್ ಸರ್ ಇಲ್ಲೇ ಪ್ರಮೋಷನ್ ಆಗಿ ಬರಲಿ, ನೀವು ಕೂಡ ಪ್ರಮೋಷನ್ ಆಗಿ ಮಾಯ ಡಿವೈಎಸ್ಪಿ ಆಗಿ ಇಲ್ಲಿ ಬೈಲೊಂಗಲಕ್ಕೆ ಸೇವೆ ಸಲ್ಲಿಸಂತ ಆಗ್ಲಿ ಅಂತ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಇಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.